ಅನಿ ಉಮ್ಮ ಉಮ್ಮ ಕೊಡು ಪಾಪ ಪಾಪಗ ಉಮ್ಮ ಕೊಡ್ತಾಳೆ ಕೊಡ್ತಾಳೆ ಸೈಲೆಂಟ್ ಆಗಿರ್ರಿ ಕೊಡ್ತಾಳೆ ಬಿಡ್ರಿ ಅವಳು ಫ್ರೀಯಾಗಿ ಬಿಟ್ಬಿಡ್ರಿ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ಅಪ್ಲೋಡ್ ಮಾಡಿ 4-5 ಡೇಸ್ ಆಗಿಬಿಟ್ಟಿದೆ. ಮಗಳು ಫಂಕ್ಷನಲ್ಲಿ ತುಂಬಾ ಬ್ಯುಸಿ ಇದ್ದ ಕಾರಣ ಈ ಕಡೆ ಗಮನ ಕೊಡೋದಕ್ಕಾಗಲಿಲ್ಲ. ಆ್ಯಂಡ್ ವೀಡಿಯೋನೂ ಅಷ್ಟೇ, ಇದ್ರದ್ದು ಫಂಕ್ಷನ್ದು ನಾನು ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಮ್ಮ ಹೊಸ್ಕೆಗೆ ಅಂತೇಳ್ಬಿಟ್ಟು ಎಲ್ಲ ಐಟಮ್ನು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದರು. ಫೈನಲಿ ರವೆ ಉಂಡೆ ಮತ್ತು ಕಜ್ಜಾಯ ಮಾತ್ರ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಆ್ಯಂಡ್ ಚಿನ್ನೋದು ಅಷ್ಟೇ, ಮೆಹಂದಿ ಎಲ್ಲ ಡಿಸೈನ್ಸ್ ಮುಗ್ದಿದೆ ಕೈಗೆ ಹಾಕಿ. ಆ್ಯಂಡ್ ಮನೇಲಿ ಏನು ಕೆಲಸ ಇತ್ತು ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಬಂದ್ವಿ. ನೈಟ್ ಇಲ್ಲೇ ಅಡುಗೆ ಎಲ್ಲ ಮಾಡಿಸಿದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು, ತುಂಬ ಜನ ಇದ್ದಿತ್ತಲ್ಲ. ಸೊ ಇನ್ನು ಫ್ಲವರ್ ಡೆಕೋರೇಷನ್ ನಡೀತಾ ಇದೆ. ಚೇರ್ಸ್ಗೆಲ್ಲ ಕ್ಲಾತ್ಸ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ಫುಲ್ ಡೀಟೇಲ್ ನನಗೆ ಕೊಡೋದಕ್ಕಾಗಲಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಎಂಟ್ರಿ ಕೊಡ್ತಾ ಇದೆ ನೋಡಿ. ಆ್ಯಂಡ್ ಇನ್ನು ನಾಳೆ ರಿಟರ್ನ್ ಗಿಫ್ಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಬೇಕಲ್ವ, ಅದನ್ನೆಲ್ಲ ಪ್ಯಾಕ್ ಮಾಡಿ ತಟ್ಟೆಗಳೆಲ್ಲ ಜೋಡಿಸ್ಬೇಕಲ್ವ ಸ್ಟೇಜ್ ಮೇಲೆ, ಅದನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತೇಳಿ ನೈಟೇ ಚೌಟ್ರಿಗೆ ಬಂದ್ಬಿಟ್ವಿ ನಾವು. ಅಕ್ಕ ಹಾಯ್ ಮಾಡ, ಹಪ್ಳ ತೋರಿಸ್ಕೊಂಡು ಹಾಯ್. ಆ್ಯಂಡ್ ರಿಟರ್ನ್ ಗಿಫ್ಟ್ಗೆಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ. ನಾನು, ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ಆ್ಯಂಡ್ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನನ್ನ ತಂಗಿದಿರು, ಆ್ಯಂಡ್ ನಮ್ಮ ಆಂಟಿ ಒಬ್ಬರು, ನಮ್ಮ ಅಜ್ಜಿ ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ನನಗಂತೂ ಇದರಲ್ಲಿ ರಿಸ್ಕ್ ಅಂತ ಅನಿಸ್ಲೇ ಇಲ್ಲ. ಎಲ್ಲರೂ ಒಂದೊಂದು ಕೈ ಹಾಕ್ಬಿಟ್ರೆ ಬೇಗ ಕೆಲಸ ಆಗುತ್ತಲ್ವ. ಸೊ ಹಾಗಾಗಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ. ಆ್ಯಂಡ್ ಸ್ಯಾರಿ ಎಲ್ಲ ಕೊಟ್ಬಿಟ್ಟಿದ್ದೆ ಅವ್ರಿಗೇ ಪಿನ್ ಮಾಡೋದಕ್ಕೆ. ಪಾರ್ಲರ್ ಅವ್ರಿಗೇ ಪಿನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಮಗಳಿಗೆ ಮೇಕಪ್ ಮಾಡ್ತಾಯಿದ್ದಾರೆ. ನಾನು ಫಸ್ಟೇ ಅವ್ರಿಗೆ ಹೇಳಿದ್ದೆ, ಜಾಸ್ತಿ ಓವರಾಗೂ ಇರಬಾರ್ದು, ಸಿಂಪಲಾಗೂ ಇರಬಾರ್ದು, ನ್ಯಾಚುರಲಾಗಿ ನನ್ನ ಮಗಳು ಕಾಣಬೇಕು ಅಂತ. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇದು ನನ್ನ 2ನೇ ಮಗಳು ಓವರ್ ಲುಕ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅವಳಿಗೆ ಜಸ್ಟ್ ಒಂದು ಸರಾರ ಡ್ರೆಸ್ ಹಾಕಿ ಲೂಸ್ ಏರ್ ಬಿಟ್ಟಿದ್ದೆ ಅಷ್ಟೇ. ಹಾಗೆ ಸ್ಟೇಜ್ ನೋಡ್ಬೋದು, ಫುಲ್ ಫೈನಲಿ ಈ ಥರ ಕಾಣ್ತಾ ಇದೆ ಫ್ಲವರ್ ಡೆಕೋರೇಟ್ ಆದಮೇಲೆ. ಇನ್ನೂ ನನ್ನ ಅಕ್ಕನ ಮಗಳು ರೆಡಿ ಆಗೇ ಇರಲಿಲ್ಲ. ಹಾಗೆ ಮಗಳಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೇನೆ ಅಷ್ಟೇ. ಬಂದವರೆಲ್ಲ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಮದುವೆ ನೋಡ್ದಂಗಿತ್ತು ನಿಮ್ಮ ಫಂಕ್ಷನ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಈ ಫಂಕ್ಷನ್ ಆಗೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ತುಂಬ ಕಡೆ ಹುಡುಕಿದ್ದೀವಿ, ಅಡುಗೆ ಭಟ್ರನ್ನಾಗಿರ್ಬೋದು. ಸೊ ನಮ್ಗೆ ಇದೇ ಥೀಮಲ್ಲೇ ಡೆಕೋರೇಟ್ ಬೇಕು ಅನ್ನೋದಕ್ಕಾಗಿರ್ಬೋದು, ಅವಳು ಸ್ಯಾರಿ ಆ್ಯಂಡ್ ಲೆಹೆಂಗಾ ಎಲ್ಲನೂ ತುಂಬ ಎಫರ್ಟ್ ಹಾಕಿ ನಾವು ಹುಡುಕಿದ್ದೀವಿ. ಆ್ಯಂಡ್ 11 ಗಂಟೆ ಅಷ್ಟರಲ್ಲೇ ನಾವು ಕೂರಿಸ್ಬೇಕಾಗಿತ್ತು. ಸೊ ನಮಗೆ ಫೈನಲಿ 11:45 ಆಗಿಬಿಟ್ಟು ಅವ್ರು ಮೇಕಪ್ ಮಾಡಿಕೊಡೋಷ್ಟರಲ್ಲಿ. ಸೊ ಯಾವುದೇ ಒಂದು ಫೋಟೋಸ್ ಎಲ್ಲ ನಾವು ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ, ವೀಡಿಯೋ ಅಂತೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡ್ತಿರ್ತಾರೆ. ಎಲ್ಲರಿಗೂ ಹೇಳಿದೆ, ಎಲ್ಲರೂ ಖುಷಿ ಆಗೋಯ್ತು. ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹಾಯ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಓವರ್ ಲುಕ್ ತೋರ್ಸೋಕ್ಕಾಗಿಲ್ಲ, ಆದ್ರೂ ಅದ್ರ ಫೋಟೋಸ್ ಏನಿದೆ ನೋಡಿ ಅದನ್ನು ಆ್ಯಡ್ ಮಾಡ್ತೀನಿ ನಿಮಗೆ, ಅಥವಾ ನನ್ನ ಆಲ್ಬಮ್ ಬಂದಮೇಲೆ ಆ ಆಲ್ಬಮ್ನ ನಿಮಗೆ ಶೇರ್ ಮಾಡ್ತೀನಿ ಫೋಟೋಸ್ ಎಲ್ಲನೂ. ಸ್ವಲ್ಪ ನಾವು ಮೊಬೈಲಲ್ಲೇ ಫೋಟೋಸ್ನ ತೊಗೊಂಡ್ವಿ ರೂಮಲ್ಲಿ ಟೈಮ್ ಸಿಕ್ಕಿದಾಗ ಅಷ್ಟೇನೆ. ಇದೊಂದು ಪುಟ್ಟ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋ.